ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಇವತ್ತು ನಡೆದ ಪೊಲಿಟಿಕಲ್ ಸೈನ್ಸ್ಗೆ ಆನ್ಸರ್ ನೋಡೋಣ. 1ನೇ ಕ್ವಶನ್, ಕೆಳಗಿನ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಚುನಾವಣೆಯ ಮೂಲಪದ ಎಲ್ಲಿಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 2ನೇ ಕ್ವಶನ್ ಸಿ ಆಗಿರುತ್ತದೆ. ಹಾಗೆಯೇ 3ನೇ ಕ್ವಶನ್ ನೋಡೋಣ, ಜಾತಿ ಆಧಾರಿತ ಅಸಮಾನತೆ ಅಂದರೆ ಎ ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ಏಷ್ಯನ್ ಸಂಘಟನೆ ಯಾವಾಗ ಸ್ಥಾಪನೆ ಆಯಿತು, ಕರೆಕ್ಟ್ ಆನ್ಸರ್ ಎ ಆಗಿರುತ್ತದೆ. ಹಾಗೆ 5ನೇ ಕ್ವಶನ್, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಉತ್ತರಿಸಿ. ಭಾರತೀಯ ದೇಶಾಂಗ ನೀತಿಯ ಶಿಲ್ಪಿಯಾಗಿರುತ್ತಾರೆ. ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 6ನೇ ಕ್ವಶನ್, ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ. DMK ಕರೆಕ್ಟ್ ಆನ್ಸರ್. 7ನೇ ಕ್ವಶನ್, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಡ್ಯಾಶ್ನಲ್ಲಿದೆ, ಬೆಂಗಳೂರಿನಲ್ಲಿ. ಡ್ಯಾಶ್ ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವಾತಂತ್ರ್ಯ ಅಮರ್ತ್ಯ ಸೇನ್. 9ನೇ ಕ್ವಶನ್, ಡ್ಯಾಶ್ ರಾಷ್ಟ್ರಪತಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯ ಅಧಿಕಾರವನ್ನು ನೀಡಿದೆ. ವಿಧಿ 360. 10ನೇ ಕ್ವಶನ್, ಬೌದ್ಧಿಕ ಪಲಾಯನ ಡ್ಯಾಶ್ದ ರಾಜಕೀಯ ಪರಿಣಾಮವಾಗಿದೆ, ಉದಾರೀಕರಣದ. ತಿಳಿಸಿ ಬರೆಯಿರಿ. 11ನೇ ಕ್ವಶನ್, ಜಿಲ್ಲಾಧಿಕಾರಿ ಕರೆಕ್ಟ್ ಆನ್ಸರ್ ಜಿಲ್ಲೆಯ ಮುಖ್ಯಸ್ಥರಾಗಿರುತ್ತದೆ. ಬಿ ಮೂಕನಾಯಕ ಕರೆಕ್ಟ್ ಆನ್ಸರ್ ಡಾಕ್ಟರ್ BR ಅಂಬೇಡ್ಕರ್ ಆಗಿರುತ್ತದೆ. ಸಿ ವೆಸ್ಟ್ಫಾಲಿ ಒಪ್ಪಂದ ರಾಷ್ಟ್ರ ನಿರ್ಮಾಣ ಆಗಿರುತ್ತದೆ. ಡಿ ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ಭಾರತ. ಈ ಅಫ್ಘಾನಿಸ್ತಾನ್ ತಾಲಿಬಾನ್ ಆಗಿರುತ್ತದೆ. ರೋಮನ್ ಅಂಕಿ 4 ಕೆಳಗಿನ ಪ್ರಶ್ನೆಗಳ ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. INTC ಅನ್ನು ವಿಸ್ತರಿಸಿ. ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. 3ನೇ ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ. ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ. ಸಾಹಿತ್ಯ ರಾಜಕೀಯ ಪ್ರಮುಖ ಆಧಾರಗಳಲ್ಲಿ ಒಂದು ಉದಾಹರಣೆ ಇದೆ. ದುರಾಡಳಿತಕ್ಕೆ ಒಳಗಾದ ಪ್ರದೇಶದ ಆರ್ಥಿಕ ದುಸ್ಥಿತಿ. 15ನೇ ಕ್ವಶನ್, ಸರಿಯಾದ ಯಾವುದಾದರೂ ಒಂದು ಜನಾಂಗವನ್ನು ಹೆಸರಿಸಿ. ಅರಬ್ಸ್ ಮತ್ತು ಕುರ್ಡ್ಸ್. 19ನೇ ಕ್ವಶನ್, ಅಲಿಪ್ತ ನೀತಿ ಅಂದ್ರೇನು. ಯಾವುದೇ ಬಣಗಳು ಸೇರದೆ ಸ್ವತಂತ್ರವಾಗಿ ನಿಲ್ಲುವುದು. 20ನೇ ಕ್ವಶನ್, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಲ್ಲಿ ಶಾಸನೀಯ ಅಧಿಕಾರಗಳ 3 ಪಟ್ಟಿಗಳ್ಯಾವು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಹಾಗೆ ಬ್ರಿಕ್ಸ್ನ ಯಾವುದಾದರೂ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಇದರಲ್ಲಿ ಯಾವುದಾದರೂ 2 ಬರೆದರೆ ಕರೆಕ್ಟ್ ಆನ್ಸರ್. 23ನೇ ಕ್ವಶನ್, ಮಿಲಿಟರಿ ಬಣಗಳಿಗೆ 2 ಉದಾಹರಣೆಯನ್ನು ಕೊಡಿ. ನ್ಯಾಟೋ, ಶಾಟೋ. 24ನೇ, ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಅಯೂಬ್ ಖಾನ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದೆಲ್ಲವೂ ಬರೆದಿರುತ್ತೆ ಅನ್ಕೋತೀನಿ. ನಾನು ಇಂಪಾರ್ಟೆಂಟ್ ಕ್ವಶನ್ನಲ್ಲಿ ಸಹ ಕೊಟ್ಟಿದ್ದೀನಿ. ಹಾಗೆ 10 ಅಂಕವು ಸಹ ನೋಡಿಕೊಳ್ಳಿ. ಇದರೊಳಗಿನ 2 ಕ್ವಶನ್ ಅದರೊಳಗಿನ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.